ಬೇಕೇ ಬೇಕು, ನ್ಯಾಯ ಬೇಕು. ಆತ್ಮೀಯ ಸ್ನೇಹಿತರೆ, ಇವತ್ತು ತಾಲೂಕು ಕಚೇರಿ ಮುಂದೆ ಒಂದು ಮನವಿಯನ್ನು ಭದ್ರಾವತಿಯ ಸಾರ್ವಜನಿಕರೆಲ್ಲ ಸೇರಿ ನೀಡ್ತಾ ಇದ್ದೇವೆ. ಉದ್ದೇಶ ಏನಂತಂದರೆ, ಇವತ್ತು ಈ ರಾಜ್ಯದ ಕಂಡಂಥ ಅನೇಕ ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಅನೇಕ ಆಡಳಿತ ಕೆಲಸ ಮಾಡ್ತಿದ್ದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಒಬ್ಬರು. ಅಂತ ನಾನು ಕಾಂಗ್ರೆಸ್ ಕಾರ್ಯಕರ್ತರಲ್ಲ, ನಾವು ಈ ನಾಡಿನ ಒಳಿತು ಮಾಡ್ತಿರ್ತಕ್ಕಂಥವ್ರ ಬಗ್ಗೆ ನಮ್ಮ ಹೋರಾಟ ಅಷ್ಟೇ. ಏನಂತಂದರೆ, ಯಾವುದೇ ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯಾಗಿಲ್ಲದೇ ಇದ್ದರೂ ಕೂಡ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಗೌರವಾನ್ವಿತ ರಾಜ್ಯಪಾಲರು ಅನುಮತಿ ನೀಡುವುದನ್ನು ಈ ದೇಶದ, ಈ ನಾಡಿನ ಪ್ರಬುದ್ಧರು, ಬುದ್ಧಿಜೀವಿಗಳು, ಪ್ರಜ್ಞಾವಂತ ನಾಗರಿಕರು ಇವತ್ತು ಪ್ರಶ್ನೆ ಮಾಡಿರ್ತಕ್ಕಂಥದ್ದು. ಯಾಕಂತಂದರೆ, ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಯಾವುದೋ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿ ರಾಜ್ಯಾದ್ಯಂತ ಚರ್ಚೆ ಆಗ್ತಿರ್ತಕ್ಕಂಥ ಸಾರ್ವಜನಿಕ ವಲಯದಲ್ಲಿ. ಅದರಿಂದ ನಾನು ಮಾನ್ಯ ಗೌರವಾನ್ವಿತ ರಾಷ್ಟ್ರಪತಿಗಳಿಗೆ ನಮ್ಮ ಊರಿನ ಪರವಾಗಿ, ನಮ್ಮ ನಾಡಿನ ಪರವಾಗಿ ಒಂದು ಮನವಿಯನ್ನು ನೀಡ್ತದೆ. ಅಂತಂದರೆ, ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತೆ ವಾಪಸ್ಸು ದೆಹಲಿಗೆ ಕರೆಸ್ಕೊಳ್ಳಿ. ಪ್ರಜ್ಞಾವಂತ ರಾಜಕೀಯ ಮಾಡ್ತಿರ್ತಕ್ಕಂಥದ್ದು, ಭ್ರಷ್ಟಾಚಾರ ರಹಿತವಾಗಿ ರಾಜಕೀಯ ಮಾಡ್ತಿದ್ರೆ ಈ ನಾಡಿನಲ್ಲಿ ಕೆಂಗಲ್ ಹನುಮಂತೆ ಇರ್ಬೋದು, ದೇವರಾಜ ಅರಸು, ಜೆ.ಎಚ್. ಪಟೇಲ್ ಅವರು, ಬಂಗಾರಪ್ಪನವರು, ದೇವೇಗೌಡನವರು ಆದಮೇಲೆ, ಜೆ.ಎಚ್. ಪಟೇಲ್ ಆದಮೇಲೆ ನಿಜಕ್ಕೂ ಸಿದ್ದರಾಮಯ್ಯವರು ಈ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅವರ ಆಡಳಿತದಲ್ಲಿ ಸಣ್ಣ ಸಮುದಾಯದ ಇರ್ಬೋದು, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಣ್ಣ ಸಮುದಾಯಗಳು ಕೂಡ ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿದ್ದಾರೆ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮುಂದೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಸಿದ್ದರಾಮಯ್ಯವರು ಮಾಡ್ತಾ ಇದ್ದಾರೆ. ಅಂತ ಒಬ್ಬ ಮುತ್ಸದ್ದಿ ನಾಯಕನ ವಿರುದ್ಧ ಈ ರೀತಿ ಆಗಿರ್ತಕ್ಕಂಥದ್ದನ್ನು ನಾವು ಖಂಡಿಸ್ತೀವಿ. ಗೌರವಾನ್ವಿತ ರಾಜ್ಯಪಾಲರನ್ನ ಮತ್ತೆ ವಾಪಸ್ ದೆಹಲಿ ಕರೆಸ್ಕೊಳ್ಳಿ ಅಂತ ವಿನಯಪೂರ್ವಕವಾಗಿ ಕೇಳ್ಕೊತಾ ಇದ್ದೇವೆ. ಶಶಿಕುಮಾರ್ ಗೌಡ, ಸಾಮಾಜಿಕ ಹೋರಾಟಗಾರ, ಭದ್ರಾವತಿ, ಹಾಗೂ ನಮ್ಮೆಲ್ಲ ಸ್ನೇಹಿತರು ಕೂಡ.